ಮಂಡ್ಯ ವಿಶ್ವವಿದ್ಯಾಲಯದ ನೂತನ ಮುಖ್ಯ ಪ್ರವೇಶ ದ್ವಾರ ಉದ್ಘಾಟನೆ ಹಾಗೂ ನವವಸಂತ 2026 ಯುವ ಸಂಭ್ರಮ ಕಾರ್ಯಕ್ರಮ ಮಂಡ್ಯ ನಗರದ ವಿಶ್ವ ಗಂಗೋತ್ರಿ ಕ್ಯಾಂಪಸ್ನಲ್ಲಿ ನಡೆಯಿತು. ಮಂಡ್ಯ ಜಿಲ್ಲಾ ಉಸ್ತುವಾರಿ ಹಾಗೂ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಮ್ಮೆಲ್ಲರಿಗೂ ಒಂದು ಖುಷಿಯನ್ನ ಕೊಡಲಿ ಅಂತ ಕೇಳ್ಕೊಳ್ಳೋಣ. ನಂತರ ಮಾತನಾಡಿದ ಅವರು, ಈ ಜಿಲ್ಲೆಯ ಯುವಕರಿಗೆ ಬೇಕಾದ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಲು ನಮ್ಮ ಸರ್ಕಾರ ಬದ್ಧವಾಗಿದೆ. ಹಲವು ಗೊಂದಲದ ನಡುವೆ ಮಂಡ್ಯ ವಿಶ್ವವಿದ್ಯಾಲಯ ಉತ್ತಮ ಸ್ಥಾನವನ್ನು ಪಡೆದಿದೆ. ಯುವ ಜನರು ವಿದ್ಯೆಯನ್ನ ಗಂಭೀರವಾಗಿ ಪಡೆದು ನಡೆದರೆ ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಬಹುದು. ಸರ್ಕಾರದ ಸಿಗುವ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು. SSLC ಪರೀಕ್ಷೆಯಲ್ಲಿ ರಾಜ್ಯದಲ್ಲೇ 5ನೇ ಸ್ಥಾನವನ್ನು ಪಡೆಯುವ ಮೂಲಕ ಗುಣಮಟ್ಟದ ಸಾಧನೆಯನ್ನು ಮಾಡಿದ ಇದಕ್ಕೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಶ್ರಮ ದೊಡ್ಡದು ಎಂದರು. ಮಂಡ್ಯ ಜಿಲ್ಲೆಯ ಯುವ ಸಂಭ್ರಮದ ಪ್ರಥಮ ಹಾದಿ. ಮುಂದಿನ ದಿನ ಈ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ, ಈ ಜಿಲ್ಲೆಯ ಯುವಕರಿಗೆ ಏನೆಲ್ಲ ನಿಮಗೆ ಬೇಕು ಅದನ್ನೆಲ್ಲವನ್ನೂ ಸಹ ನಾವು ನಿಮಗೆ ಒದಗಿಸೋದ್ರಲ್ಲಿ ಇವತ್ತಿನ ಸರ್ಕಾರ, ಸಿದ್ದರಾಮಯ್ಯನವರು ಇರ್ಬೋದು, DK ಶಿವಕುಮಾರ್ ಇರ್ಬೋದು, ನಮ್ಮೆಲ್ಲ ಜಿಲ್ಲೆಯ ಶಾಸಕರು, ಅದರಲ್ಲಿ ಯುವ ಶಾಸಕರಾದಂಥ ರವಿಕುಮಾರ್ ಅವರ ನೇತೃತ್ವದಲ್ಲಿ ಈ ಜಿಲ್ಲೆಯ ಎಲ್ಲ ಯುವಕರಿಗೆ ನಿಮ್ಮೆಲ್ಲರ ಇನ್ನೊಂದು ಮಹತ್ವ ಕ್ರೀಡೆಗೆ ಸಂಬಂಧಪಟ್ಟಂಥ ಒಂದು ಶಂಕುಸ್ಥಾಪನೆಯನ್ನು ಮಾಡತಕ್ಕಂಥ ಜೊತೆಗೆ ಒಂದು ಜಿಲ್ಲೆಯ ಯುವ ಉತ್ಸವವನ್ನು ಭಾಳ ಸಂಭ್ರಮದಿಂದ ಮಾಡ್ತಕ್ಕಂಥದ್ದಕ್ಕೆ ನಾನು ಈಗಾಗಲೇ ರವಿಕುಮಾರ್ ಅವ್ರ ಜೊತೆ ಮಾತನಾಡಿದ್ದೀನಿ. ಬಹುಶಃ ರವಿಕುಮಾರ್ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಬೇಕಾಗುತ್ತೆ. ಕಾರಣ, ಈ ಯೂನಿವರ್ಸಿಟಿ ಭಾಳ ಗೊಂದಲದಲ್ಲೇ ಪ್ರಾರಂಭ ಆಯಿತು. ಒಂದು ಕಡೆ ಯೂನಿವರ್ಸಿಟಿ ಮುಂದುವರಿಬೇಕು ಅಂತ, ಮತ್ತೊಂದು ಕಡೆ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಒಂದು ಸ್ಥಾನ ಇದೆ ಇಡೀ ಪ್ರಪಂಚದಲ್ಲಿ, ರಾಜ್ಯದಲ್ಲಿ. ಮೈಸೂರು ವಿಶ್ವವಿದ್ಯಾನಿಲಯದ ಸರ್ಟಿಫಿಕೇಟ್ ಅಂದರೆ ಎಲ್ಲ ಕಡೆ ಮಾನ್ಯತೆ ಇದೆ. ನಮಗೆ ಮೈಸೂರು ವಿಶ್ವವಿದ್ಯಾನಿಲಯ ಸರ್ಟಿಫಿಕೇಟೇ ಬೇಕು ಅನ್ನೋ ಕೂಗು ಭಾಳ ದಿವಸದಿಂದ ಹಾಗೆ ಇನ್ನೂ ನಿರಂತರವಾಗಿದೆ. ಇದರ ಮಧ್ಯದಲ್ಲಿ ಸರ್ಕಾರ ಒಂದು ಕಮಿಟಿ ಮಾಡಿ ಯಾವುದನ್ನು ಮಾಡ್ತಕ್ಕಂಥದ್ದು ಸೂಕ್ತ ಅಂಥೇಳಿ ನಮ್ಮ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಬ್ ಕಮಿಟಿಯನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ರವಿಕುಮಾರ್ ಅವರು ನನ್ನ ಜೊತೆ ಬಂದು ಭಾಳಷ್ಟು ಗಲಾಟೆ ಮಾಡಿ, ಈಗ ಸದ್ಯಕ್ಕೆ ಬೇಡ, ಇದು ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ವಿದ್ಯಾರ್ಥಿಗಳು ಬೇಡ ಅಂದರೆ ವಾಪಸ್ ತಗೊಳ್ಳಿ, ಬೇಕು ಅಂದರೆ ಮುಂದುವರಿಸಿ, ಈಗ ಸದ್ಯಕ್ಕೆ ಮಂಡ್ಯದಲ್ಲಿ ಇರಬೇಕು ಅನ್ನೋದನ್ನು ನನಗೆ ಒತ್ತಡವನ್ನು ಹೇರಿದ್ರು. ಆ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರ ಗಮನಕ್ಕೆ ತಂದು ಅದನ್ನು ಹಾಗೆ ನಿಲ್ಲಿಸಿದ್ದೀವಿ. ಬಹುಶಃ ನನಗೆ ಒಂದು ಆಸೆ ಇದೆ. ಈ ದೇಶ ಸ್ವತಂತ್ರ ಬಂದು 80 ವರ್ಷ ಆಗಿದೆ. ನೋಡಿ, ನಿಮ್ಮೆಲ್ಲರ ಭವಿಷ್ಯ ಇದೆ. ಇಲ್ಲಿ ಕೂತಿರ್ತಕ್ಕಂಥ 3 ಜನ IAS IPS ಅಧಿಕಾರಿಗಳಿದ್ದಾರೆ. ನಾನು ಮಂತ್ರಿ ಇದ್ದೀನಿ, ಶಾಸಕರಿದ್ದಾರೆ. ನಾವೆಲ್ಲ ನಿಮ್ಮಂಗೆ ಹಳ್ಳಿಯಿಂದ, ರೈತರ ಮನೆಯಿಂದ ಬಂದಿರತಕ್ಕಂಥವ್ರು. ಇವತ್ತು ಕುಮಾರು ಒಬ್ಬ ಸಾಮಾನ್ಯ ರೈತ ಕುಟುಂಬದಿಂದ ಹಾಸನ ಜಿಲ್ಲೆಯಿಂದ ಬಂದು ಇವತ್ತು IAS ಪದವಿ ತಗೊಂಡು ನಿಮ್ಮ ಜಿಲ್ಲೆಯಲ್ಲಿ ಜಿಲ್ಲಾಡಳಿತವನ್ನು ಮಾಡ್ತಾಯಿದ್ದಾರೆ. ಅದೇ ರೀತಿ ನಮ್ಮ ನಂದಿನಿಯವರು ಕೋಲಾರ ಒಬ್ಬ ಟೀಚರ್ ಮಗಳಾಗಿ ಒಂದು ಸಾಮಾನ್ಯ ರೈತ ಕುಟುಂಬದಿಂದ ಬಂದು ಇಡೀ ರಾಷ್ಟ್ರದ UPSC ಎಕ್ಸಾಮಿನಲ್ಲಿ ಅವರ ತೇರ್ಗಡೆ ಆದಂಥ ಸಂದರ್ಭದಲ್ಲಿ ಇಡೀ ರಾಷ್ಟ್ರದ ನಂಬರ್ 1 ಗ್ರೇಡ್, ಮೊದಲನೆಯ ಒಂದು ಗ್ರೇಡನ್ನು ಪಡೆದು IAS ಅಧಿಕಾರಿಯಾಗಿ ಇವತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮಾಡಿದೆ. ಹಾಗೆ ನೆಲಮಂಗಲದಿಂದ ಅವರೂ ಸಹ ರೈತ ಕುಟುಂಬದ ಹಿನ್ನೆಲೆಯಲ್ಲಿ ಬಂದಂಥ ಒಂದು ಶೋಭಾ ರಾಣಿಯರು ಸಹ ಇವತ್ತು IPS ಪದವಿಯನ್ನು ಪಡೆದು ಇಲ್ಲಿ ನಿಮ್ಮ ಮುಂದೆ ನಿಂತಾರೆ. ನೀವು ರಾಜಕಾರಣಿ ಆಗ್ತಿರೋ, ಪ್ರಿನ್ಸಿಪಾಲ್ರಾಗ್ತಿರೋ,
IPS ಆಗ್ತಿರೋ, IAS ಆಗ್ತಿರೋ, MLA ಆಗ್ತಿರೋ, ಸೈನ್ಸಿಸ್ಟ್ ಆಗ್ತಿರೋ, ಎಲ್ಲ ನಿಮ್ಮ ಕೈಲಿದೆ. ಮಂಡ್ಯ ವಿಧಾನಸಭಾ ಶಾಸಕ ಎಂ ರವಿಕುಮಾರ್ ಮಾತನಾಡಿ, ಮಂಡ್ಯ ವಿಶ್ವವಿದ್ಯಾಲಯ ಸಂಭ್ರಮವನ್ನು ರಾಜ್ಯದ ಜನತೆಗೆ ತಲುಪಿಸುವ ಕೆಲಸ ಇಂದು ಆಗ್ತಾ ಇದೆ. ರಾಜ್ಯದ 8 ವಿಶ್ವವಿದ್ಯಾಲಯ ಆರ್ಥಿಕವಾಗಿ ಸ್ವಾವಲಂಬನೆ ಆಗಿದೆ. ರಾಜ್ಯದಲ್ಲಿ ಎಲ್ಲೂ ಇರದ ಆಪಲ್ ಲ್ಯಾಬ್ ಮಂಡ್ಯ ವಿಶ್ವವಿದ್ಯಾಲಯದಲ್ಲಿರುವುದು ಹೆಮ್ಮೆಯ ಸಂಗತಿ. ಇನ್ನು 6 ತಿಂಗಳಲ್ಲಿ 2 ಕೋಟಿ ಅನುದಾನದಲ್ಲಿ ಸುಸಜ್ಜಿತ ಕ್ರೀಡಾಂಗಣ, ಉತ್ತಮ ಕ್ಯಾಂಟೀನ್, 4 ಕೋಟಿ ಅನುದಾನದಲ್ಲಿ ಬ್ಯಾಸ್ಕೆಟ್ಬಾಲ್ ಕ್ರೀಡಾಂಗಣ ನಿರ್ಮಾಣ ಮಾಡಲಾಗುವುದು ಎಂದರು. ಬರೀ ನೀವು ಚಂದನ್ ಶೆಟ್ಟಿ ನೋಡಕ್ಕೆ ಬಂದಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅವರೊಂದು ಮಾತು ಹೇಳಿದ್ರು ನಿಮಗೆ ಅರ್ಥ ಆಗಲಿಲ್ಲ, ಸುಮ್ಮನೆ ಬೆಪ್ಪೆ ಥರ ಕೂತಿದ್ರಿ. ಯೂನಿವರ್ಸಿಟಿನ ಮುಚ್ಚೋಣ ಅಂತಿದ್ದೀವಿ, ಮುಂದಕ್ಕೆ ಹಾಕಿದ್ದೀವಿ, ರವಿ ಗಲಾಟೆ ಮಾಡ್ದ ಅಂತ. ಮುಚ್ಚಬೇಕಾ ನಿಮ್ಮ ಯೂನಿವರ್ಸಿಟಿನ? ನೀವು ಮೈಸೂರಿಗೆ ಮತ್ತೆ ಹೋಗ್ತೀರಾ? ನೀವು ಮತ್ತೆ ಮೈಸೂರವ್ರ ಗುಲಾಮರಾಗ್ತೀರಾ? ಆಗ್ಬೇಕಾ? ಆಗ್ಬೇಕಾದ್ರೆ ಮಿನಿಸ್ಟ್ರ್ ಹೇಳಿದ್ನ ಕೇಳ್ಕೊಂಡು ಸುಮ್ಮನೆ ದೆಪ್ಪ ಕುತ್ಕೊಳ್ಳಿ. ಪಿಕ್ಚರ್ ಅವ್ರು ಬಂದರೆ ಚಪ್ಪಾಳೆ ಹೊಡಿತೀರ. ಯೂನಿವರ್ಸಿಟಿ ಮುಚ್ಚೋಣ ಅಂತ ಹೇಳಿದ್ರೆ ಮುಚ್ಚಬೇಕಾ? ಇಂಥ ಪೆಸ್ಟ್ಗಳು, ಇಂಥ ಯುವ ಸಂಭ್ರಮ ಖಾಸಗಿ ಕಾಲೇಜಲ್ಲಿ ಮಾತ್ರ ಮಾಡ್ತಾಯಿದ್ರು. ಇದನ್ನು ಯಾಕೆ ಮಾಡಿದೆ ಅಂದರೆ, ಕರ್ನಾಟಕದಲ್ಲಿ ಮಂಡ್ಯದಲ್ಲಿ ಒಂದು ಯೂನಿವರ್ಸಿಟಿ ಇದೆ ಅಂತ ನೋಡಲಿ ಅಂತ ಮಾಡಿರೋದು. ಅವ್ರು ಮುಚ್ಚೋಣ ಅಂತ ಹೇಳಿದ್ರೆ ಆಯಿತು ಅಂತ ಚಪ್ಪಾಳೆ ಹೊಡಿತಾ ಇದ್ರು, ಮುಚ್ಚಿ ಮುಚ್ಚಿ ಅಂತ. ಮುಚ್ಚಬೇಕಾ ಮಂಡ್ಯ ಯೂನಿವರ್ಸಿಟಿನ? ಮತ್ತೆ ನಿಮಗೆ ಮೈಸೂರು ಯೂನಿವರ್ಸಿಟಿದು ಡಾಕ್ಯುಮೆಂಟ್ಸ್ ಬೇಕಾ, ಮಂಡ್ಯ ಯೂನಿವರ್ಸಿಟಿ ಅನ್ನೋ ಡಾಕ್ಯುಮೆಂಟ್ಸ್ ಬೇಕಾ? ಮತ್ತು ಜೋರಾಗಿ ಹೇಳಿ. ಹೌದು, ಮಂಡ್ಯ ಮೈಸೂರು ಕೆಳಗಡೆ ಇತ್ತು, ಇವತ್ತು ನಾವು ಸ್ವಾಭಿಮಾನಿಗಳು. ಮಂಡ್ಯ ಅಂದರೆ ಇಂಡಿಯಾ, ಇಂಡಿಯಾ ಅಂದರೆ ಮಂಡ್ಯ. ಯಾರು ಬಂದರೂ ಈ ಯೂನಿವರ್ಸಿಟಿನ ಮುಚ್ಚಕ್ಕಾಗಲ್ಲ. ನಮ್ಮ ಸರ್ಕಾರಕ್ಕೂ ಹೇಳಿದ್ದೀನಿ, ಬೆಂಕಿ ಹಚ್ಚಿಸ್ತೀವಿ ಮಂಡ್ಯ ಯೂನಿವರ್ಸಿಟಿ ಕಟ್ಟಿದ್ರೆ ಮುಚ್ಚಿದ್ರೆ ಅಂತ. ನಿಮ್ಮ ಮಂತ್ರಿಗೆ ಹೇಳಿದ್ದೀನಿ, ಮಂಡ್ಯ ಮಾತೆತ್ತಿದ್ರೆ ಮಂಡ್ಯ ಯೂನಿವರ್ಸಿಟಿ ಮುಚ್ಚೋಣ ಅಂತ ಹೇಳಿದ್ರು ನಿಮ್ಮ ಮಿನಿಸ್ಟ್ರು. ನಾನು ಹೇಳಿದ್ದೀನಿ, ಮಂಡ್ಯ ರೋಡಲ್ಲಿ ಓಡಾಡಕ್ಕೆ ಬಿಡಲ್ಲ ನಾನು ಅಂತ. ಮಂಡ್ಯ ಯೂನಿವರ್ಸಿಟಿ ಸ್ಥಾಪನೆ ಮಾಡಿದ್ದೀವಿ. ಇದನ್ನು ತಗೊಂಡು ಹೋಗೋದು ಎಲ್ಲಿ ಅಂತ ಗೊತ್ತು. ಸ್ಥಾಪನೆ ಮಾಡೋದು ಕಷ್ಟ. ಸ್ಥಾಪನೆ ಮಾಡಿದ್ಮೇಲೆ ಅದನ್ನು ಹೆಂಗೆ ತಗೊಂಡೋಗ್ಬೇಕು ಅಂತ ಮಂಡ್ಯ ಜನಕ್ಕೆ ಗೊತ್ತು, ಮಂಡ್ಯ ವಿದ್ಯಾರ್ಥಿಗಳಿಗೆ ಗೊತ್ತು. ಇವತ್ತು 8 ಯೂನಿವರ್ಸಿಟಿಗಳು ಸ್ಥಾಪನೆ ಆಗಿದೆ. ಅದರಲ್ಲಿ ಲಾಭದಲ್ಲಿ ನಡೀತಾ ಇರೋದು ಏಕೈಕ ಮಂಡ್ಯ ಅಂದರೆ ನಮ್ಮ ಕಾಲ ಮೇಲೆ ನಾವು ನಿಂತಿರೋದು ಮಂಡ್ಯ ಯೂನಿವರ್ಸಿಟಿ ಮಾತ್ರ. ಅದನ್ನು ಉಳಿಸೋದು, ಬೆಳೆಸೋದು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ, ಪ್ರೊಫೆಸರ್ಗಳಿಗೆ ಗೊತ್ತು. ಇವತ್ತು ಇಡೀ ಕರ್ನಾಟಕದ ಯಾವ ಯೂನಿವರ್ಸಿಟಿಯಲ್ಲಿ ಇಲ್ಲ, ನಮ್ಮ ಮಂಡ್ಯದ ಯೂನಿವರ್ಸಿಟಿಯಲ್ಲಿ ಆ್ಯಪಲ್ ಲ್ಯಾಬ್ ಇದೆ. ನಾನು ಶಾಸಕನಾದ 6 ತಿಂಗಳಲ್ಲೇ ಮಂಡ್ಯ ಯೂನಿವರ್ಸಿಟಿಗೆ ಆ್ಯಪಲ್ ಲ್ಯಾಬನ್ನು ಸ್ಥಾಪನೆ ಮಾಡಿದ್ದೀವಿ. ನಮ್ಮ ಮಂತ್ರಿಗಳು ಮಂಡ್ಯ ಯೂನಿವರ್ಸಿಟಿಗೆ ಆ್ಯಪಲ್ ಲ್ಯಾಬ್ ಬೇಕು, ಇಂದಿನ ಕುಲಾಧಿಪತಿಗಳಾಗಿದ್ದ ಪುಟ್ಟರಾಜ್ ಅವರ ಒಂದು ಸಹಕಾರದಲ್ಲಿ ಅವತ್ತಿನ ನಮ್ಮ ಕೃಷಿ ಸಚಿವರು ಮಂಡ್ಯ ಯೂನಿವರ್ಸಿಟಿಗೆ ಆ್ಯಪಲ್ ಲ್ಯಾಬ್ ಬೇಕು ಅಂತೇಳಿ ಮಂಡ್ಯದ ಕರ್ನಾಟಕದ ಯಾವ ಸರ್ಕಾರಿ ಯೂನಿವರ್ಸಿಟಿಯಲ್ಲೂ ಇಲ್ಲ, ನಮ್ಮ ಯೂನಿವರ್ಸಿಟಿಯಲ್ಲಿ ಮಂಡ್ಯದ ಆ್ಯಪಲ್ ಲ್ಯಾಬ್ ಇದೆ. ಇದು ನಮ್ಮ ಯೂನಿವರ್ಸಿಟಿಯ ಹೆಮ್ಮೆ. ಇವತ್ತು ನಾವು ರೋಮನ್ ಶೈಲಿಯಲ್ಲಿ ನಮ್ಮ ಹೆಬ್ಬಾಗಿಲನ್ನು ನಿರ್ಮಿಸಿದ್ದೀವಿ. ಮೊದಲು ಆ ರೀತಿ ಇತ್ತು ಹೆಬ್ಬಾಗಿಲು. ಮಂಡ್ಯ ಯೂನಿವರ್ಸಿಟಿ ಮುಚ್ತೀವಿ ಅಂತ ಹೇಳಿದಾಗ ಅದಕ್ಕೆ ನಾವು ಆಸ್ಪದ ಕೊಡಬಾರ್ದು ಅಂತೇಳಿ 3 ಕೋಟಿಯನ್ನು ವಿನಿಯೋಗಿಸಿ ಒಂದು ಒಳ್ಳೆ ಸ್ವಾಗತ ಕಮಾನನ್ನು ಮಾಡಿ ಇವತ್ತು ಇನಾಗ್ರೇಷನನ್ನು ಮಾಡಿದ್ದೀವಿ. ಅದೇ ರೀತಿ ಇವತ್ತು ವ್ಯಾಲ್ಯುವೇಷನ್ ಕಟ್ಟಡಕ್ಕೂ ಕೂಡ ಮಂತ್ರಿಗಳು ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ. ನಿಮ್ಮ ಎಲ್ಲ ಕ್ರೀಡೆಯನ್ನು ಇಂಡೋರ್ನಲ್ಲಿ ಆಡಬೇಕು ಅಂತೇಳಿ ಸರ್ಕಾರದ ವಿಶೇಷವಾದ 2 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿ ಅದಕ್ಕೂ ಇವತ್ತು ಭೂಮಿ ಪೂಜೆ ಮಾಡಿದ್ದೀವಿ. ಇನ್ನು 6 ತಿಂಗಳಲ್ಲಿ ನಿಮಗೊಂದು ಸುಸಜ್ಜಿತವಾದ ಕ್ರೀಡಾಂಗಣವನ್ನು ನಾವು ಉದ್ಘಾಟನೆಯನ್ನು ಮಾಡ್ತೀವಿ. ಇದರ ಜೊತೆಗೆ ನೀವು ಬಹಳ ದಿನದ ಬೇಡಿಕೆ ಆಗಿದ್ದ ಸುಸಜ್ಜಿತವಾದ ಕ್ಯಾಂಟೀನನ್ನು ಶೀಘ್ರದಲ್ಲೇ ಹೊಸ ಕ್ಯಾಂಟೀನನ್ನು ನಿರ್ಮಾಣ ಮಾಡಿ ವಿದ್ಯಾರ್ಥಿಗಳಿಗೆ ಸುಸಜ್ಜಿತವಾದ ಹೈಜಾನಿಕ್ ಕ್ಯಾಂಟೀನನ್ನು ನಿರ್ಮಿಸಿ ಕೊಡ್ತೀವಿ. ಇದರ ಜೊತೆಗೆ ನಮ್ಮ ಉಸ್ತುವಾರಿ ಸಚಿವರು 4 ಕೋಟಿ ರೂಪಾಯಿಯನ್ನು ನಮಗೆ ಕೊಡಿಸಿದ್ದಾರೆ. ಅದನ್ನು ಇಟ್ಕೊಳ್ತಾ ಇದ್ದೀವಿ. ನೀವೆಲ್ಲ ಬರಬೇಕು ಅಂತ ಹೇಳಿ ಮಂಡ್ಯ ಯೂನಿವರ್ಸಿಟಿ ನಮ್ಮದು, ನಮ್ಮ ಸ್ವಾಭಿಮಾನ, ನಮ್ಮ ಮಂಡ್ಯಕ್ಕೆ ಜಯವಾಗಲಿ. ಮಂಡ್ಯ ಯೂನಿವರ್ಸಿಟಿ ಉಳಿಯುತ್ತೆ. ಅದು ರವಿಕುಮಾರ್ ಇರಲಿ ಇಲ್ಲದೆ ಹೋಗಲಿ, ಮಂಡ್ಯ ಯೂನಿವರ್ಸಿಟಿ ಶಾಶ್ವತವಾಗಿ ಉಳಿಬೇಕು. ಅದಕ್ಕೆ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಲ್ಲಿ ನಮಗೆ ಅವಕಾಶ.
ನೀವು ಅದೇ MCA BCAಗಳನ್ನು ಖಾಸಗಿ ಕಾಲೇಜಲ್ಲಿ ಓದಕ್ಕೆ ಹೋದಾಗ 1 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಫೀಸ್ ಕಟ್ಟಬೇಕು. ನಮ್ಮಲ್ಲಿ 10,000 ರೂಪಾಯಿಗೆ ನಿಮಗೆ BCA MCAಗಳನ್ನು ಓದ್ಬೋದು. ಅದಕ್ಕಿಂತ ಚೆನ್ನಾದ ಫ್ಯಾಕಲ್ಟಿ ನಮ್ಮಲ್ಲಿದೆ. ಅದರಿಂದ ಸರ್ಕಾರಿ ಕಾಲೇಜ್ ಅಂದರೆ ಹೆಮ್ಮೆಯಿಂದ ಹೇಳ್ಬೋದು ನಮ್ಮ ಕಾಲೇಜು ಅಂತ. ಖಾಸಗಿ ಕಾಲೇಜನ್ನು ಯಾವತ್ತೂ ನಮ್ಮ ಕಾಲೇಜು ಅಂತ ಹೇಳೋದಕ್ಕಾಗಲ್ಲ. ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ಎಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದುಡಿದಂಥ ಎಲ್ಲರಿಗೂ ಧನ್ಯವಾದ ಹೇಳ್ತಾ, ಇನ್ನು ಅರ್ಧ ಗಂಟೆಯಲ್ಲಿ ನಿಮ್ಮ ಮಕ್ಕಳ ಕಾರ್ಯಕ್ರಮ ಮುಗಿದ ನಂತರ ಚಂದನ್ ಶೆಟ್ಟಿ ಮತ್ತು ಕಿಸನ್ ಬೆಳಗಳಿಯ ಕಾರ್ಯಕ್ರಮ ಮುಂದುವರಿಯುತ್ತೆ ಅಂತ ಹೇಳಿ ನಿಮ್ಮೆಲ್ಲರ ಸಹಕಾರ ಇರಲಿ. ಈ ಸಂದರ್ಭದಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಿಸಲಾಯಿತು. ವೇದಿಕೆಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ, ಜಿಲ್ಲಾ ಪಂಚಾಯತ್ ಮುಖ್ಯ ನಿರ್ವಹಣಾಧಿಕಾರಿ KR ನಂದಿನಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶೋಭಾರಾಣಿ, ಮಂಡ್ಯ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ K ಶಿವಚಿತ್ತಪ್ಪ, ಕೃಷ್ಣಕುಮಾರ್, ವಿಧಾನ ಪರಿಷತ್ ಸದಸ್ಯ ದಿನೇಶ್ ಗೂಳಿಗೌಡ, ಮೂಡಾ ಅಧ್ಯಕ್ಷ BP ಪ್ರಕಾಶ್, ಮಂಡ್ಯ ಸಹಕಾರ ಬ್ಯಾಂಕ್ ಅಧ್ಯಕ್ಷ ಸಚಿನ್ ಚಲುವರಾಯಸ್ವಾಮಿ, ವಿಜಯಲಕ್ಷ್ಮಿ ರಘುನಂದನ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವೇದಿಕೆಯ ಕಾರ್ಯಕ್ರಮದ ನಂತರ ಚಂದನ್ ಶೆಟ್ಟಿ ಹಾಗೂ ಕಿಶನ್ ಬೆಳಗಳಿಯವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಪಾಂಡವಪುರ ತಾಲೂಕಿನ KRS ಹಿನ್ನೀರಿನ ಗಿರಿಯಾರಹಳ್ಳಿ ಬ್ಯಾಕ್ ವಾಟರ್ ಪ್ರದೇಶದಲ್ಲಿ ಖಾಸಗಿ ರೆಸಾರ್ಟ್ ಮೂಲಕ ಬೋಟಿಂಗ್ಗೆ ತೆರಳಿದ್ದ ಕುಟುಂಬದ ಮೇಲೆ ಭಾರೀ ದುರಂತ ಸಂಭವಿಸಿದೆ. ಬಿರುಗಾಳಿಗೆ ಸಿಲುಕಿದ ಬೋಟ್ ಪಲ್ಟಿಯಾಗಿ ದಂಪತಿ ಸ್ಥಳದಲ್ಲೇ ಮೃತಪಟ್ಟಿದ್ದು, ಮಗಳು, ಅಳಿಯ ಹಾಗೂ ಮೊಮ್ಮಗು ಸೇರಿ 3 ಪಾರಾಗಿದ್ದಾರೆ. ಮೃತರನ್ನ ವಿ ಮಂಜುನಾಥ ಮತ್ತು ಅವರ ಪತ್ನಿ ಜಸ್ವಿ ಎಂದು ಗುರುತಿಸಲಾಗಿದೆ. ಕೊಚ್ಚಿ ಮೂಲದ ಈ ಕುಟುಂಬಸ್ಥರು ಖಾಸಗಿ ರೆಸಾರ್ಟ್ನಿಂದ ಬೋಟ್ ಮೂಲಕ ಹಿನ್ನೀರಿನಲ್ಲಿ ಸಂಚರಿಸುತ್ತಿದ್ದ ವೇಳೆ ಏಕಾಏಕಿ ಗಾಳಿ ಹೆಚ್ಚಾಗಿ ಬೋಟ್ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ. ಪರಿಣಾಮವಾಗಿ ದಂಪತಿ ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ. ಘಟನೆ ತಿಳಿದ ಕೂಡಲೇ ರೆಸಾರ್ಟ್ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆ ನಡೆಸಿ ಮಗಳು ಶ್ವೇತಾ, ಅಳಿಯ ಜಸ್ವಿನ್ ಹಾಗೂ ಮೊಮ್ಮಗು ಅಯ್ಯನ್ರವರನ್ನು ಸುರಕ್ಷಿತವಾಗಿ ಹೊರತೆಗೆದಿದ್ದಾರೆ. ಮೃತದೇಹಗಳನ್ನು ಪಾಂಡವಪುರ ಉಪವಿಭಾಗೀಯ ಆಸ್ಪತ್ರೆಗೆ ಸಾಗಿಸಿ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ. ಘಟನೆ ಸ್ಥಳೀಯರಲ್ಲಿ ಆತಂಕವನ್ನು ಮೂಡಿಸಿದೆ. ಇದೇ ವೇಳೆ ಗಿರಿಯಾರಹಳ್ಳಿ ಪ್ರದೇಶದಲ್ಲಿ ಮೀನಿಗೆ ಆಹಾರ ಹಾಕಲು ತೆರಳಿದ್ದ ಮಧು ಈಶ್ವರ್ ರವರು ನಾಪತ್ತೆಯಾಗಿರುವ ಘಟನೆ ವರದಿಯಾಗಿತ್ತು. ಹುಡುಕಾಟ ಕಾರ್ಯ ಮುಂದುವರೆದಿದೆ. ಬೋಟಿಂಗ್ ವೇಳೆ ಸುರಕ್ಷತಾ ಕ್ರಮಗಳ ಕೊರತೆ, ಹವಾಮಾನ ಎಚ್ಚರಿಕೆಗಳ ನಿರ್ಲಕ್ಷ್ಯ ಹಾಗೂ ಜೀವರಕ್ಷಕ ಸಾಧನಗಳ ಲಭ್ಯತೆ ಇಲ್ಲದಿರುವುದು ಪ್ರಶ್ನಾರ್ಥಕವಾಗಿದ್ದು, ಸಂಬಂಧಪಟ್ಟವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಈ ಕುರಿತು KRS ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಗಿರಿಯಾರಹಳ್ಳಿಯಲ್ಲಿ ಈಶ್ವರ ಅವನ ಮಗ ಮಧು ಅಂತ ಹೇಳಿ ಹುಡುಗನ ಹೆಸರು, ಸುಮಾರು 25 ವರ್ಷ ಅವನಿಗೆ. ನಿನ್ನೆ ಅಂದರೆ ಶುಕ್ರವಾರ ಸಂಜೆ 5 ಗಂಟೆಲಿ ನೀರೊಳಗಡೆಗೆ ಮೀನು ಹಿಡಿಲಿಕ್ಕೆ ಅಂತ ಹೋಗಿ ನೀರೊಳಗಡೆ ಹೋಗಿ ಅವನು ಬಲೆ ಹಾಕ್ತಾ ಇದ್ದಾಗ ಸಂಜೆ 5 ಗಂಟೆಗೆ ಬಿರುಗಾಳಿ ಸಮೇತ ಗಾಳಿ ಬಂದು ದೊಡ್ಡ ಅಲೆಯಿಂದ ಈ ಸ್ಥಳದಲ್ಲೇ ಒಳಗಡೆ ಸ್ಥಳದಲ್ಲೇ ಬೋಟು ಮುಗಿಸ್ಕೊಂಡು ಸಾವನ್ನಪ್ಪಿದ್ದಾನೆ. ಅವನ್ನ ಇನ್ನೂ ಕೂಡ ನಾವು ಬಾಡಿ ಸಿಕ್ಕಿಲ್ಲ, ಇನ್ನೂ ಹುಡುಕಾಡ್ತೀವಿ, ಪ್ರಯತ್ನದಲ್ಲಿ ಇದ್ದೀವಿ. ಫೈರ್ ಇಂಜಿನ್ನು ತರಿಸಿದ್ದೀವಿ, ಪೊಲೀಸ್ನವ್ರ ಗಮನಕ್ಕೂ ತಂದಿದ್ದೀವಿ. ಬಟ್ ನಾವಿನ್ನೂ ಬಾಡಿ ಸಿಕ್ಕಿಲ್ಲ, ಬಾಡಿ ಹುಡುಕಾಡ್ತಲೇ ಇದ್ದೀವಿ. ಮಾಜಿ ಮುಖ್ಯಮಂತ್ರಿ ಹಾಗೂ ರೈತ ನಾಯಕ BS ಯಡಿಯೂರಪ್ಪ ಅವರ 50 ವರ್ಷಗಳ ಸುದೀರ್ಘ ರಾಜಕೀಯ ಬದುಕಿನ ಸಂಭ್ರಮಕ್ಕಾಗಿ ಮೇ 9ರಂದು ಚಿತ್ರದುರ್ಗದ ಕಲ್ಲಿನ ನಾಡಿನಲ್ಲಿ ಹಮ್ಮಿಕೊಂಡಿರುವ BSY ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಮಂಡ್ಯ ಜಿಲ್ಲೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಪಾಲ್ಗೊಳ್ಳಬೇಕಂತ ರಾಜ್ಯ ಬಿಜೆಪಿ ವಕ್ತಾರ ಅಶ್ವಥ್ ನಾರಾಯಣ್ ಮನವಿ ಮಾಡಿದರು. ಮಂಡ್ಯದ ಬಿಜೆಪಿ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಬೃಹತ್ ಸಮಾವೇಶವನ್ನು ಉದ್ಘಾಟಿಸಲಿದ್ದು, ಯಡಿಯೂರಪ್ಪ ಅವರ ಬಗ್ಗೆ ವಿಶೇಷ ಅಭಿಮಾನ ಹೊಂದಿರುವ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ರಾಜ್ಯದ ವಿವಿಧ ಮಠಗಳ 10 ಮಠಾಧೀಶರ ದಿವ್ಯ ಸಾನ್ನಿಧ್ಯ ಮತ್ತು ಆಶೀರ್ವಚನದೊಂದಿಗೆ ಕಾರ್ಯಕ್ರಮ ಸಂಪನ್ನಗೊಳ್ಳಲಿದೆ ಅಂತ ಹೇಳಿದರು. ಚಿತ್ರದುರ್ಗದಲ್ಲಿ ನಡೆಯುವ ಈ ಸಮಾರಂಭಕ್ಕೆ ಸುಮಾರು 5 ಲಕ್ಷಕ್ಕೂ ಅಧಿಕ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಸಾಕ್ಷಿಯಾಗುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಮೇ 8ರಂದು ಬೆಂಗಳೂರಿನಿಂದ ಹೊರಡುವ ಯಡಿಯೂರಪ್ಪ ಅವರು ಅಂದು ಸಂಜೆ ಚಿತ್ರದುರ್ಗ ಪ್ರವೇಶ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ರೈತ ಮೋರ್ಚಾ ವತಿಯಿಂದ ರೈತರು ಬಾರುಕೋಲು ಹಿಡಿದು ಸಾಂಪ್ರದಾಯಿಕ ರೈತ
ಉಡುಪಿನಲ್ಲಿ ಅವರಿಗೆ ಅದ್ದೂರಿ ಸ್ವಾಗತ ಕೋರಲು ಯೋಜನೆ ಮಾಡಲಾಗಿದೆ ಅಂತ ಮಾಹಿತಿ ನೀಡಿದರು. 50 ವರ್ಷಗಳ ರಾಜಕೀಯ ಜೀವನದಲ್ಲಿ ಹಲವಾರು ಏಳು ಬೀಳುಗಳನ್ನು ಕಂಡಿರುವ ಹಿರಿಯ ಮುತ್ಸದ್ದಿ ಯಡಿಯೂರಪ್ಪ ಅವರಿಗೆ ಸಮರ್ಪಣಾ ಭಾವದಿಂದ ಗೌರವ ಸಲ್ಲಿಸಲು ಕಾರ್ಯಕ್ರಮ ರೂಪಿಸಲಾಗಿದೆ ಅಂತ ಅವರು ಹೇಳಿದರು. ಮಾನ್ಯ ಶ್ರೀ BS ಯಡಿಯೂರಪ್ಪನವರು ನಮ್ಮ ಪಕ್ಷದ ಹಿರಿಯ ನಾಯಕರು, ರೈತ ಮುಖಂಡರು. ಅವರು ರಾಜಕೀಯ ಪ್ರವೇಶ ಮಾಡಿ 50ರ ಸಂಭ್ರಮದಲ್ಲಿ BSY ಅಭಿಮಾನೋತ್ಸವ ಅಂತ ಹೇಳಿ ಕಲ್ಲಿನ ನಾಡು ಚಿತ್ರದುರ್ಗದಲ್ಲಿ 50ರ ಅಭಿಮಾನೋತ್ಸವವನ್ನು ಆಚರಣೆಯನ್ನು ಮಾಡ್ತೇವೆ. ಪಕ್ಷದ ಎಲ್ಲ ಹಿರಿಯರು, ಕೇಂದ್ರದ ಸಚಿವರು, ಕೇಂದ್ರದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ಇದರಲ್ಲಿ ರಾಜ್ಯದ ಹಲವಾರು 10 ಮಠದ ಶ್ರೀಗಳ ಆಶೀರ್ವಚನದೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಸುಮಾರು 5 ಲಕ್ಷಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಅವತ್ತು ಸೇರುವಂಥ ನಿರೀಕ್ಷೆ ಇದೆ. ಆ ದೃಷ್ಟಿಯಿಂದ ಇವತ್ತು ಮಂಡ್ಯದಲ್ಲಿ ಕಾರ್ಯಕರ್ತರ ಸಭೆಯನ್ನು ಕರೆದು ಪ್ರತಿ ತಾಲೂಕಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು, ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. 8ನೇ ತಾರೀಕು ಯಡಿಯೂರಪ್ಪನವರು ಬೆಂಗಳೂರಿಂದ ಹೊರಟು 8ನೇ ತಾರೀಕು ಸಂಜೆ ಚಿತ್ರದುರ್ಗದ ಪುರಪ್ರವೇಶವನ್ನು ಮಾಡ್ತಾರೆ. ಆ ಪುರಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ರೈತ ಮೋರ್ಚಾ ವತಿಯಿಂದ ರೈತರ ಉಡುಪುಗಳನ್ನು ಹಾಕ್ಕೊಂಡು ಬಾರುಕೋಲನ್ನು ಹಿಡಿದು ಅವರಿಗೆ ಸ್ವಾಗತವನ್ನು ಮಾಡಬೇಕು ಅನ್ನತಕ್ಕಂಥದ್ದು ಯೋಚನೆ ಆಗಿದೆ. ಇಡೀ ರಾಜ್ಯದಿಂದ ರೈತ ಮೋರ್ಚಾ ಸಂಘಟನೆಯ ಕಾರ್ಯಕರ್ತರು ಬರ್ತಾರೆ. ಯಡಿಯೂರಪ್ಪನವ್ರನ್ನ ಅವತ್ತಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸ್ವಾಗತ ಮಾಡಿಕೊಂಡು ಕರ್ಕೊಂಡು ಹೋಗೋವಂಥ ಒಂದು ಯೋಚನೆ ಇದೆ. ಇದಲ್ಲದೇ ಕೇಂದ್ರದ ಸಚಿವರುಗಳು ಮತ್ತು ಹಲವಾರು ಮಠದ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯುವಂಥ ಇದೊಂದು ಕಾರ್ಯಕ್ರಮ ಒಂದು ಯಡಿಯೂರಪ್ಪನವ್ರಿಗೆ ಗೌರವ ಸಲ್ಲಿಸುವಂಥ ಕಾರ್ಯಕ್ರಮ. 50 ವರ್ಷದ ರಾಜಕೀಯದಲ್ಲಿ ಹಲವಾರು ಏಳು ಬೀಳುಗಳನ್ನು ಕಂಡಿರ್ತಕ್ಕಂಥ ಒಬ್ಬ ಹಿರಿಯ ಮುತ್ಸದಿ ರಾಜಕಾರಣಿ ಮಾನ್ಯ ಶ್ರೀ ಯಡಿಯೂರಪ್ಪನವ್ರಿಗೆ ಒಂದು ಕಾರ್ಯಕರ್ತರು ಸಮರ್ಪಣಾ ಭಾವದಿಂದ ಗೌರವ ಸಲ್ಲಿಸುವಂಥ ಕಾರ್ಯಕ್ರಮ ಇದೆ. ಅದರಲ್ಲಿ ವಿಶೇಷವಾಗಿ ಅಮಿತ್ ಶಾ ಅವರು ಯಡಿಯೂರಪ್ಪನವ್ರ ಬಗ್ಗೆ ಒಂದು ಕಾಳಜಿನ ಇಟ್ಕೊಂಡು, ಅಭಿಮಾನವನ್ನು ಇಟ್ಕೊಂಡು ಆ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಲಿಕ್ಕೆ ಸಮಯವನ್ನು ಕೊಟ್ಟಿದ್ದಾರೆ. ಆ ದೃಷ್ಟಿಯಿಂದ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋ ದೃಷ್ಟಿಯಿಂದ ಇವತ್ತು ಮಂಡ್ಯದಿಂದ ಸಾವಿರಾರು ಜನ ಕಾರ್ಯಕರ್ತರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಸೇರಿ ಸಭೆಯನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮಂಡ್ಯದಿಂದಲೂ ಭಾಗವಹಿಸ್ತಾರೆ ಅನ್ನತಕ್ಕಂಥದ್ದು ಒಂದು ವಿಶೇಷತೆ. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಅಶೋಕ್ ಜಯರಾಮ್, SP ಸ್ವಾಮಿ, ಯಮದೂರು ಸಿದ್ದರಾಜು, H ಅಶೋಕ್, HR ಅರವಿಂದ್, ಡಾಕ್ಟರ್ ಸದಾನಂದ, ಡಾಕ್ಟರ್ ಸಿದ್ದರಾಮಯ್ಯ ಸೇರಿದಂತೆ ಇತರ ಮುಖಂಡರು ಮತ್ತು ಕಾರ್ಯಕರ್ತರು ಹಾಜರಿದ್ದರು. ಕೋಟ್ಯಾಂತರ ಜನರ ಭಾವಕೋಶದಲ್ಲಿ ನೆಲೆಯಾಗಿರುವ ಸಿದ್ಧಗಂಗಾ ಶ್ರೀಗಳ ತ್ರಿವೇದ ದಾಸೋಹ ಸೇವೆ ಅಜರಾಮರವಾಗಿದೆ ಎಂದು ಜಯ ಕರ್ನಾಟಕ ಪರಿಷತ್ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ S ನಾರಾಯಣ್ ಹೇಳಿದರು. ಸ್ವರ್ಣಚಂದ್ರ ಬಡಾವಣೆಯಲ್ಲಿರುವ ಶ್ರೀ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಉದ್ಯಾನವನದ ಧ್ಯಾನ ಮಂಟಪದಲ್ಲಿ ಕಾಯಕ ಯೋಗಿ ಫೌಂಡೇಶನ್ ಮತ್ತು ಸಿದ್ಧಗಂಗಾ ಸೇವಾ ಸಮಿತಿ ಆಯೋಜಿಸಿದ್ದ ಬುದ್ಧ ಜಯಂತಿ ಮತ್ತು ಕಾರ್ಮಿಕರ ದಿನಾಚರಣೆ ಹುಣ್ಣಿಮೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಇಂದಿನ ದಿನಗಳಲ್ಲಿ ತ್ರಿವೇದ ದಾಸೋಹವಾದ ಅಕ್ಷರ, ಅನ್ನ, ಆರೋಗ್ಯ, ನೆರವು ಲಭಿಸುವಂತೆ ಪ್ರೇರಣೆ ನೀಡಿದ್ದು ಸಿದ್ಧಗಂಗಾ ಮಠದ ನಡೆದಾರ ದೇವರು ಪರಮಪೂಜ್ಯ ಸ್ವಾಮೀಜಿ ಅಂತ ಹೇಳಿದರು. ಎಲ್ಲ ಮಠಗಳಲ್ಲೂ ಶಿಕ್ಷಣ, ಅನ್ನ, ಆರೋಗ್ಯ, ನೆರವು ಲಭ್ಯವಾಗುತ್ತಿದೆ ಅಂತ ಅವರು ತಿಳಿಸಿದರು. ನಾವು ಇವತ್ತು ಬುದ್ಧ ಪೂರ್ಣಿಮೆ ದಿನ ಒಂದು ದಾಸೋಹ ಕಾರ್ಯಕ್ರಮಕ್ಕೆ ನಮ್ಮ ಶಿವಕುಮಾರ್ ಅವರು ಮತ್ತು ಮಂಜುನಾಥ್ ಅವರ ಈ ಏನು ನಮ್ಮ ಶಿವಕುಮಾರ ಸ್ವಾಮೀಜಿ ಫೌಂಡೇಶನ್ ಮತ್ತು ಅವರ ಇದೇನು ಬಸವ ಸಮಿತಿ ಇದೆ, ಅವರು ಆಯೋಜನೆ ಮಾಡಿರ್ತಕ್ಕಂಥದ್ದು ತುಂಬ ಇದು 29ನೇ ದಾಸೋಹ ಅಂತೇಳಿ. ಸೊ ಹಾಗಾಗಿ ಈ ವೇದಿಕೆ ನಮ್ಮ ಹಿಂದುಳಿದ ವರ್ಗಗಳ ಸಂದೇಶ್ ಅವರು ಮತ್ತು ನನ್ನ ಸ್ನೇಹಿತರು, ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ಯೋಗೇಶ್ ಅವರು ಇವತ್ತು ಈ ದಾಸೋಹಕ ಸೇವಕರು ಮತ್ತು ನಮ್ಮ ಶಿವಕುಮಾರ್ ಅವರು ಮತ್ತು ನನ್ನೆಲ್ಲ ಜಯ ಕರ್ನಾಟಕ ಪರಿಷತ್ತಿನ ಶಾಖಾಧ್ಯಕ್ಷರು ಮತ್ತು ಮಹಿಳಾ ಶಾಖಾಧ್ಯಕ್ಷರು ಎಲ್ಲ ನನ್ನ ಸ್ನೇಹಿತರು, ಪತ್ರಿಕಾ ಮಿತ್ರರು ಇಲ್ಲಿ ನೆರೆದಿದ್ದೀರಿ. ನಾವು ಇವತ್ತು ತ್ರಿದಾಸೋಹ ಅಂತ ಕೇಳ್ತೀವಿ. ಅಂದರೆ ಅಕ್ಷರ ದಾಸೋಹ, ಜ್ಞಾನ ದಾಸೋಹ, ಅನ್ನದಾಸೋಹ. ಇದು ಕಾಯಕವೇ ಕೈಲಾಸ ಅಂತ ಹೇಳ್ತಕ್ಕಂಥ ಬಸವಣ್ಣವರ ಆದಿಯಲ್ಲಿ ನಡೆದಾಡುವ ದೇವರು ಇವತ್ತು ಶಿವಕುಮಾರ ಸ್ವಾಮೀಜಿಯವರ ನಾವು ನೆನೆಯಬೇಕು. ಇವತ್ತು ಇಷ್ಟು ಮಕ್ಕಳ ಭವಿಷ್ಯವನ್ನು, ಇವತ್ತು ಅನ್ನದಾಸೋಹವನ್ನು, ಅವರ ಜ್ಞಾನವನ್ನು ಮೊದಲೇ ಹೇಳ್ತೀವಿ, ಅರಿವು ಒಂದು ಶಕ್ತಿ, ಅಜ್ಞಾನ ಒಂದು ಸಾವು ಅಂತೇಳಿ.
ಸೊ ಇಷ್ಟೆಲ್ಲ ನಾವು ತಿಳ್ಕೊಂಡಿರುವಂಥವ್ರು ಇಂತಹ ಸೇವೆ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸಬೇಕು. ಸಮಾಜದ ಈ ಸೇವೆಗಳಲ್ಲಿ ಭಾಗವಹಿಸಿದ್ರೆ ನಮಗೂ ಕೂಡ ಆ ಸ್ವಾಮೀಜಿಯವರ ಏನು ಒಂದು ಆಶೀರ್ವಾದ ಎಲ್ಲರಲ್ಲೂ ಇರುತ್ತೆ. ಈ ಸೇವೆಗಳಲ್ಲಿ ಭಾಗವಹಿಸಿದ್ರೆ, ಇಂಥ ಸೇವೆಗಳನ್ನ ಮಾಡ್ಕೊಂಬಂದ್ರೆ ಅಂತ ನಾನು ಈ ಸಂದರ್ಭದಲ್ಲಿ ಅದನ್ನು ಭಾವಿಸ್ತೇನೆ. ಯಾವುದೇ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕಾದ್ರೆ ಅದು ಸಾರ್ವಜನಿಕವಾಗಿ, ಮೊನ್ನೆ ತಾನೇ ನಮ್ಮ ಇಲ್ಲಿ ಶಿವಕುಮಾರ್ ಅವರ ನಮ್ಮ ಸಲಹೆ ಮೇರೆಗೆ ಮೊದಲು ಇಲ್ಲಿ ಏನಂತಾರೆ, ಹಾರುವ ಅಕ್ಕಿ ಚಂದ, ಹಾರುವ ವಿಮಾನ ಚಂದ, ಇಲ್ಲಿರ್ತಕ್ಕಂಥ ಶಿವಕುಮಾರ ಸ್ವಾಮೀಜಿ ವನ ನೋಡಲು ಚಂದ ಅಂತ. ಇಷ್ಟು ಚಂದಗೆ ಇಲ್ಲಿ ನಾನು ನೋಡಿದ್ದೆ. ಹಿಂದೆ ಇಲ್ಲಿ ಕಸ ಹಾಕೋದು, ಪ್ಲಾಸ್ಟಿಕ್ನ ಹಾಕೋದು, ಮೂತ್ರ ವಿಸರ್ಜನೆ ಮಾಡೋದು, ಇದನ್ನು ನೋಡೋಕ್ಕಾಗ್ತಿರ್ತಕ್ಕಂಥ ಒಂದು ಜಾಗವನ್ನ ಇಷ್ಟೊಂದು ಸುಂದರವಾದ ವನವನ್ನ ಮಾಡಿ, ಇಲ್ಲಿ ಒಂದು ಧ್ಯಾನ ಕೇಂದ್ರವನ್ನ ಮಾಡಿ, ಇಲ್ಲಿ ಇಷ್ಟು ನಾವೆಲ್ಲ ಶಾಂತವಾಗಿ ಕೂತ್ಕೊಳ್ಳೋ ಥರ ಮಾಡಿದಾರಲ್ಲ, ಇದು ನಿಜವೂ ಅವ್ರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಅವ್ರಿಗೆಲ್ರಿಗೂ ನಾನು ಸಲ್ಲಿಸ್ತೇನೆ. ದೇವರಾಜ ಅರಸು ಹಿಂದುಳಿದ ವರ್ಗಗಳ ವೇದಿಕೆಯ ತಗ್ಗಳ್ಳಿ ಸಂದೇಶ್ ಮಾತನಾಡಿ, ಜಾಗತಿಕ ಜಗತ್ತಿನಲ್ಲಿ ದುಡಿಮೆಯಲ್ಲಿ ದೇವರನ್ನು ಕಾಣುವ ಕಾಯಕಯೋಗಿಗಳಾದ ಕಾರ್ಮಿಕರ ದಿನಾಚರಣೆ ಇಂದು ದೇಶದಿಂದ ನಡೆಯುತ್ತಿದೆ. ಕಾಯಕ ಶ್ರಮಿಕ ಸಂಸ್ಕೃತಿಯನ್ನು ಎತ್ತಿಡಿದ ಬಸವಣ್ಣವರನ್ನು ಸ್ಮರಿಸಬೇಕು ಅಂತ ಹೇಳಿದರು. ಕಾಯಕಯೋಗಿ ಫೌಂಡೇಶನ್ ಅಧ್ಯಕ್ಷರಾದ ಶಿವಕುಮಾರ್ ಮಾತನಾಡಿ, ಜಗತ್ತಿಗೆ ನೀನೇ ಬೆಳಕು ಎಂಬ ವೈಜ್ಞಾನಿಕ ಸಂದೇಶ ಸಾರಿದ ಭಗವಾನ್ ಬುದ್ಧರ ಜಯಂತಿ, ದುಡಿಮೆ ನಂಬಿ ಬದುಕುವ ಕಾರ್ಮಿಕರ ದಿನಾಚರಣೆ ನಡೆಯುತ್ತಿದೆ. ಪ್ರತಿ ಹುಣ್ಣಿಮೆ ದಿನ ಪರಮಪೂಜ್ಯರ ಉದ್ಯಾನವನದಲ್ಲಿ ದಾಸೋಹ ಸೇವೆ ದಾನಿಗಳಿಂದ ನಡೀತಿದೆ ಅಂತ ಹೇಳಿದರು. ಕಾರ್ಮಿಕರು ಯಾರು ಕಾಯಕದಲ್ಲಿ ಕೈಲಾಸವನ್ನ ಕಾಣ್ತಾರೋ ಅವರೆಲ್ಲ ಯಶಸ್ಸನ್ನ ಕಂಡಿದ್ದಾರೆ. ಅದು ಉದ್ಯಮ ಇರ್ಬೋದು ಮತ್ತು ಬೇರೆ ಬೇರೆ ಕ್ಷೇತ್ರ ಇರ್ಬೋದು. ಸೊ ಅಂತ ಮಹತ್ವದ ದಿನ ಕಾರ್ಮಿಕ ದಿನ. ಕಳೆದ 29 ತಿಂಗಳಿಂದನೂ ನಿರಂತರವಾಗಿ ಕಾಯಕಯೋಗಿ ಫೌಂಡೇಶನ್ ಮತ್ತು ಸಿದ್ಧಗಂಗಾ ಶ್ರೀ ಟ್ರಸ್ಟ್ ವತಿಯಿಂದ ಇಲ್ಲಿ ಸಿದ್ಧಗಂಗಾ ಶ್ರೀಗಳ ಒಂದು ನೆನಪಿನಾರ್ಥ ಅಥವಾ ಅವರ ಸಾಧನೆ, ಸೇವೆ ಮತ್ತು ಅವರು ನೀಡಿದಂಥ ಕೊಡುಗೆಗಳನ್ನು ಸ್ಮರಿಸಿಕೊಳ್ಳುವಂಥ ಕೆಲಸಕ್ಕೆ ಇವತ್ತು ನಮ್ಮ ಇಲ್ಲಿ ಕಾಯಕಯೋಗಿ ಫೌಂಡೇಶನ್ ನಿರಂತರವಾಗಿ ಹುಣ್ಣಿಮೆ ದಾಸೋಹ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಬರ್ತಾ ಇದೆ. ಸೊ ಯಾವ ಶರಣರು ನಮ್ಮ ಜೊತೆ ಇವತ್ತಿಗೂ ಬದುಕಿದ್ದಾರೆ ಅಂತಂದ್ರೆ ಯಾರನ್ನ ನಾವು ನೆನೆಸ್ಕೊತೀವೋ ಅವರೆಲ್ಲ ನಮ್ಮ ಜೊತೆ ಜೀವಂತವಾಗಿದ್ದಾರೆ ಅಂತೇಳಿ. ಬಸವಣ್ಣ ನೆನೆಸ್ಕೊತೀವಿ, ಅಂಬೇಡ್ಕರ್ ನೆನೆಸ್ಕೊತೀವಿ, ಕುವೆಂಪು ನೆನೆಸ್ಕೊತೀವಿ, ಗಾಂಧಿ ನೆನೆಸ್ಕೊತೀವಿ, ಸಿದ್ಧಗಂಗಾ ಸ್ವಾಮೀಜಿಗಳನ್ನ ನೆನೆಸ್ಕೊತೀವಿ ಅಂತಂದ್ರೆ ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳು ಇನ್ನು ಬದುಕಿದಾವೆ, ಅವರೆಲ್ಲರೂ ನಮ್ಮ ಜೊತೆ ಬದುಕಿದ್ದಾರೆ, ಹಾಗಾಗಿ ನಾವು ಅವ್ರನ್ನ ನೆನೆಸ್ಕೊತೀವಿ ಎನ್ನುವಂತ ಅರ್ಥ. ಸೊ ಅಂತ ಒಂದು ಪುಣ್ಯದ ಕಾರ್ಯವನ್ನ ನಮ್ಮ ಶಿವಕುಮಾರ್ ಮತ್ತು ಮಂಜಣ್ಣ ಎಲ್ಲ ಗೆಳೆಯರು ಸೇರಿ ಮಾಡ್ತಾ ಇದ್ದಾರೆ. ಸೊ ಇವತ್ತು ಬಹಳ ಪ್ರಮುಖವಾದ ವಿಚಾರ ಏನು ಅಂತಂದ್ರೆ, ನಮ್ಮ ಸ್ನೇಹಿತರಾದಂತ ನಾರಾಯಣ ಅವರು ಅಕ್ಕಿ ಪಕ್ಷಿಗಳಿಗೆ ನೀರು ಕೊಡಬೇಕು ಈ ಬೇಸಿಗೆನಲ್ಲಿ ಅನ್ನುವಂಥದ್ದನ್ನ ಈ ತೊಟ್ಟಿಗಳನ್ನ ಮಾಡೋದ್ರ ಮೂಲಕ ಆ ಮೂಲಕ ಒಂದು ಪ್ರಾಣಿ ಪಕ್ಷಿಗಳ ಸಂರಕ್ಷಣೆ, ಅದರ ಹಿತವನ್ನು ಕಾಪಾಡುವಂತ ಕೆಲಸವನ್ನ ಈ ಉದ್ಯಾನವನದಿಂದ ಮಾಡಿರ್ತಕ್ಕಂಥದ್ದು ಹೆಮ್ಮೆಯ ವಿಚಾರ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಇಲ್ಲಿ ಮಂಡ್ಯ ಜಿಲ್ಲೆನಲ್ಲಿ ಮತ್ತು ಮಂಡ್ಯ ನಗರದಲ್ಲಿ ಒಬ್ಬ ಪ್ರಸಿದ್ಧ ಉದ್ಯಮಿಯಾಗಿ ತನ್ನ ಕಾಯಕವನ್ನ ತಾನು ಮಾಡ್ತಾ ಹೆಚ್ಚು ಮಾತನಾಡದೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ನಮ್ಮ ಯೋಗೇಶ್ ಅವರು. ಸೊ ಅವರಿಗೆ ಈ ಸಂದರ್ಭದಲ್ಲಿ ನೀವೆಲ್ಲರೂ ಸೇರಿ ಈ ದಾಸೋಹದ ಒಂದು ಹೊಣೆಯನ್ನ ಹೊತ್ಕೊಳ್ಳೋದ್ರ ಜೊತೆಗೆ ಅವರು ನಿರಂತರವಾಗಿ ಸಮಾಜಮುಖಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಸೊ ಈಗ ಏನಂತಂದ್ರೆ ಮಳೆಗಾಲ ಆಗಿರೋದ್ರಿಂದ ಹೆಚ್ಚು ಭಾಷಣ ಮಾಡೋದಕ್ಕಿಂತ ಹೆಚ್ಚಾಗಿ ಎಲ್ರಿಗೂ ಪ್ರಸಾದ ವಿನಿಯೋಗ ಆಗ್ಬೇಕು. ಮತ್ತೊಂದು ವಿಚಾರ ಏನು ಅಂತಂದ್ರೆ, ಶಿವಕುಮಾರ್ ಸ್ವಾಮೀಜಿ ಅವ್ರ ಬಗ್ಗೆ ತಮ್ಮೆಲ್ರಿಗೂ ಗೊತ್ತಿರುವಂತದ್ದು. ಶಿವಕುಮಾರ್ ಸ್ವಾಮೀಜಿಯವರು ಅನ್ನವನ್ನು ಕೊಟ್ಟು, ಅಕ್ಷರವನ್ನು ಕೊಟ್ಟು, ಆಸರೆಯನ್ನು ಕೊಟ್ಟಂತವ್ರು. ಶಿವಕುಮಾರ್ ಸ್ವಾಮೀಜಿಯವರು ಸೇರಿದಂಗೆ ಅನೇಕ ಮಠಗಳು ಮಧ್ಯಾಹ್ನದ ಊಟವನ್ನ ಕೊಡೋದನ್ನ ನೋಡೇ ಸರ್ಕಾರಗಳು ಮಧ್ಯಾಹ್ನದ ಬಿಸಿಯೂಟ ಯೋಜನೆಯನ್ನ ಜಾರಿಗೊಳಿಸಿರ್ತಕ್ಕಂಥದ್ದು. ನೂರಾರು ಮಂದಿ ಭಕ್ತರಿಗೆ ಗಣ್ಯರು ಅನ್ನ ಸಂತರ್ಪಣೆ ನಡೆಸಿ ದಾಸೋಹಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಶಿವರುದ್ರಪ್ಪ, ಪೋತೆರೆ ಮಹಾದೇವು, ಕೃಷ್ಣ ಆರ್ಎಸ್, ಡಾಕ್ಟರ್ ಮಲ್ಲಿಕಾರ್ಜುನಯ್ಯ, ಬಸವಳ್ಳ ಬಸವರಾಜ್, ರಾಮೇಗೌಡ ಸೇರಿದಂತೆ ಅನೇಕರಿದ್ದರು. ಮದ್ದೂರು ನಗರದ ಗ್ರಾಮದೇವತೆ ಶ್ರೀ ಮದ್ದೂರಮ್ಮನವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಏಪ್ರಿಲ್ 25ರಿಂದ ಏಪ್ರಿಲ್ 30ರವರೆಗೆ ನಡೆದ ಭಾರಿ ದನಗಳ ಜಾತ್ರೆಯ ರಾಸುಗಳ ಸ್ಪರ್ಧೆಯು ರೈತರ ಗ್ರಾಮೀಣ ಸೊಗಡನ್ನು ಹೆಚ್ಚಿಸಲು ಆಯೋಜಿಸಲಾಗಿತ್ತು ಎಂದು ಶಾಸಕ ಕೆಎಂ ಉದಯ್ ತಿಳಿಸಿದರು. ನಗರದ ಶ್ರೀ ಉಗ್ರ ನರಸಿಂಹ ದೇವಸ್ಥಾನದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ರಾಸುಗಳ ಸ್ಪರ್ಧೆಯಲ್ಲಿ ವಿಜೇತರಾದ ಎತ್ತುಗಳಿಗೆ ಬಹುಮಾನ ವಿತರಣದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ, ಕದಲೂರು ಉದಯ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಪ್ರಸಿದ್ಧ ಮದ್ದೂರು ದನಗಳ ಜಾತ್ರೆಯನ್ನು ಮತ್ತಷ್ಟು ಉತ್ತೇಜಿಸಲು ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ಎಂದ ಅವರು, ಮುಂದಿನ ವರ್ಷದಿಂದ ಮತ್ತಷ್ಟು ಹೆಚ್ಚಿನ ಮಟ್ಟದಲ್ಲಿ ಆಯೋಜಿಸಲಾಗುವುದು ಎಂದರು.
ತಾಲೂಕಿನ ನೀಲಕಂಠನಹಳ್ಳಿ ಗ್ರಾಮದ ಸುರೇಶ್ ಅವರ ರಾಸುಗಳು ಪ್ರಥಮ ಚಾಂಪಿಯನ್ ಪಟ್ಟ ಅಲಂಕರಿಸಿದವು. ಮೊದಲ ಬಹುಮಾನವಾಗಿ 2 ಲಕ್ಷ ರು ನೀಡಿ ಪಾರಿತೋಷಕ ಹಾಗೂ ಪ್ರಮಾಣ ಪತ್ರ ನೀಡಿ ಶಾಸಕ KM ಉದಯ್ ಅಭಿನಂದಿಸಿದ್ರು. ಯಾರಿದ್ರು ಆ ನಂಬರ್ನ ತೆಗೆದು ಅವ್ರ ಹೆಸರು ವಿಳಾಸ ನೋಡಿ ಅವ್ರನ್ನ ಇವತ್ತು ಬಹುಮಾನಕ್ಕೆ ಕರೆಯುವಂತ ವ್ಯವಸ್ಥೆಯನ್ನ ಆಗಿದೆ. ಯಾರೇ ಬಹಳಷ್ಟು ಜನಕ್ಕೆ ನಾನೊಮ್ಮೆ ಯಾವಾಗ ಗಮನಿಸಿದ್ದೆ ನಮ್ಮ ಬಸವಣ್ಣನ ಜಾತ್ರೆಯಲ್ಲಿ, ಅಯ್ಯೋ ನಾನು ಹಂಗ್ ಸಾಕಿದ್ದೆ ಅವತ್ತಿನ ಕಾಲಕ್ಕೆ ಯಾರೋ ಸೆಲೆಕ್ಟ್ ಮಾಡಿದ್ರು, ಒಂದು 4-5 ಪ್ರೈಸು ಸಣ್ಣದಾಗಿ ಏನೋ ಮಾಡಿದ್ರು. ಬಹಳಷ್ಟು ಜನ ಬೇಜಾರು ಮಾಡ್ಕೊಂಡ್ರು, ನಾನು ಹೆಂಗ್ ಸಾಕಿದೆ ನಮ್ಗೆ ಕೊಟ್ಟಿಲ್ಲ ಬಹುಮಾನ ಹಾಗೆ ಹೀಗೆ ಅಂತ ಮಾತಾಡೋದೆಲ್ಲ ನಾನು ಕೇಳಿಸ್ಕೊಂಡಿದ್ದೆ. ಆದ್ರೆ ಇಲ್ಲಿ ನಿಷ್ಪಕ್ಷಪಾತವಾಗಿ ಯಾವುದೇ ಒಂಚೂರು ಆಯ್ಕೆ ಮಾಡಿದ್ರು ಕೂಡ ನಾವು ಯಾರಿಗೆ ಬಹುಮಾನ ಕೊಡ್ತಾ ಇದ್ದೀವಿ ಅನ್ನೋದು ಗೊತ್ತಿಲ್ಲ. ಅವರು ನೈಜವಾದ ಎತ್ತುಗಳನ್ನ ಅಥವಾ ಬೇರೆ ಬೇರೆ ಹಸುಗಳನ್ನಿರ್ಬೋದು, ಬೇರೆ ಬೇರೆ ವಿವಿಧ ತಳಿಗಳನ್ನ ಆಯ್ಕೆ ಮಾಡಿದ್ದಾರೆ. ನಿಜವಾದ ಏನ್ ಜಿನೇನಿದೆಯೋ ಅದಾದ ಮೇಲೆ ಪಾಂಡವಪುರ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ, ದಿನೇಶ್ ಗೂಳಿಗೌಡ, ಚಲುವರಾಜು, ರಾಜೀವ್, ಗೋವಿಂದ್, ರವಿ, ಸಚಿನ್, ಪ್ರಸನ್ನ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಹಲಗೂರು ಸಮೀಪದ ಡಿ ಹಲಸಹಳ್ಳಿ ಗ್ರಾಮದ ಬಳಿ ಇರುವ ಗವಿಮಠದಲ್ಲಿ ಗವಿ ಬಸವೇಶ್ವರ ದೇವಸ್ಥಾನ, ದಾಸೋಹ ಕಟ್ಟಡ ಮತ್ತು ಮಹಾಕವಿ ಷಡಕ್ಷರ ದೇವ ಮಂಗಳ ಮಂಟಪ ನೂತನ ಕಟ್ಟಡದ ಉದ್ಘಾಟನೆ ಹಾಗೂ ರಾಜಗೋಪುರ ಮತ್ತು ಬಸವ ಮಹಾದ್ವಾರ ಲೋಕಾರ್ಪಣೆ ಕಾರ್ಯಕ್ರಮದಂದು ಶುಕ್ರವಾರ ಹಮ್ಮಿಕೊಂಡಿದ್ದ ಧಾರ್ಮಿಕ ಸಭೆಯಲ್ಲಿ ಗವಿಮಠದ ಸ್ವಾಮೀಜಿಗಳಾದ ಷಡಕ್ಷರ ಸ್ವಾಮೀಜಿ ತಮ್ಮ ಮಾತಿನಲ್ಲಿ, ನಾನು ಚಿಕ್ಕಂದಿನಲ್ಲಿ ಮಠಕ್ಕೆ ದಿನನಿತ್ಯ ಬರುತ್ತಿದ್ದೆ. ನಮ್ಮ ತಂದೆಯವರು ಈ ಮಠದಲ್ಲಿ ಬಸಪ್ಪ ದೇವರಿಗೆ ಪೂಜೆ ಮಾಡಿಕೊಂಡಿದ್ದರು. ನಾನು ಬಂದಾಗ ಮಠದ ಸ್ವಾಮೀಜಿಗಳು ನನ್ನನ್ನು ನೋಡಿ, ನಿನ್ನ ಮಗನನ್ನು ಮಠಕ್ಕೆ ಸ್ವಾಮಿಗಳನ್ನಾಗಿ ಮಾಡು ಎಂದರು. ನನ್ನ ವ್ಯಾಸಂಗ ಮುಗಿದ ನಂತರ 1993ರಲ್ಲಿ ಮಠಾಧ್ಯಕ್ಷರಾಗಿ ಮಾಡಿದರು. ಆಗ ಮಠದಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳು ಇರಲಿಲ್ಲ. ಮಳೆ ಬಂದರೆ ಸುರಿಯುತ್ತಿತ್ತು. ಇದರಿಂದ ತುಂಬ ಮನನೊಂದು ನಾನು ನಮ್ಮ ಕನಕಪುರ ದೇಗುಲ ಮಠದ ಸ್ವಾಮೀಜಿಯವರ ಹತ್ತಿರ ಹೋಗಿ ಮಾತನಾಡಿದಾಗ ಅವರು ನನಗೆ ಧೈರ್ಯ ಹೇಳಿ, ಯಾವುದಕ್ಕೂ ನೀನು ತಲೆ ಕೆಡಿಸಿಕೊಳ್ಳಬೇಡ, ನಾನಿದ್ದೇನೆ ಎಂಬ ಧೈರ್ಯದ ಮಾತನ್ನು ಹೇಳಿ ಅವರ ಹತ್ತಿರ ಇದ್ದ ಸ್ವಲ್ಪ ಹಣ ನೀಡಿದರು. ಅದರ ಹಣದಿಂದ ನಾವು ಮಲಗಿಕೊಳ್ಳುವ ಸ್ಥಳವನ್ನು ರೆಡಿ ಮಾಡಿಸಿಕೊಂಡು ನಂತರ ದಿನನಿತ್ಯ ನಮ್ಮ ಬಸಪ್ಪನಿಗೆ ಪೂಜೆ ಸಲ್ಲಿಸಿಕೊಂಡು ಭಕ್ತರು ನೀಡಿದ ಕಾಣಿಕೆಯಿಂದ ನಾನು ಈ ಮಠವನ್ನು ಅಭಿವೃದ್ಧಿಪಡಿಸಲು ಸಾಧ್ಯವಾಯಿತು. ಅಭಿವೃದ್ಧಿಪಡಿಸಬೇಕಾದರೆ ತಮಗೆ ಆದ ತೊಂದರೆ ಕಷ್ಟಗಳನ್ನು ನೆನೆದು ಸ್ವಲ್ಪ ಸಮಯ ಭಾವುಕರಾಗಿ ಮತ್ತೆ ಮಾತನಾಡುತ್ತಾ, ನನಗೆ ಯಾವುದಾದರೂ ಕಷ್ಟ ಬಂದರೆ ಬಸಪ್ಪನ ಬಳಿ ಹೋಗಿ ದಿನನಿತ್ಯ ನಿನಗೆ ಪೂಜೆ ಸಲ್ಲಿಸುತ್ತಿದ್ದೇನೆ. ಯಾವುದೇ ಒಂದು ದಿನವೂ ಹೂ ನೀರು ಹಾಕದೆ ಹೊರಗೆ ಹೋಗಿಲ್ಲ. ನನಗೆ ಕಷ್ಟ ಕೊಡಬೇಡ ಎಂದು ಬೇಡಿದ್ದೇನೆ ಎಂದರು. ದೊಡ್ಡ ಅಧಿಕಾರ ಅಂತಸ್ತಿನಲ್ಲಿರುವವರು ಸ್ವಾರ್ಥ ಲಾಲಸೆಯಿಂದ ತಮ್ಮ ಕುಟುಂಬದ ಆರ್ಥಿಕ ಅಭಿವೃದ್ಧಿಯಲ್ಲಿ ತೊಡಗಿರುವಾಗ ಯಾವುದೇ ಅಧಿಕಾರವಿಲ್ಲದಿದ್ದರೂ ತನ್ನ ಸ್ವಂತ ಶ್ರಮದಲ್ಲಿ ಇಂತಹ ಬೃಹತ್ ಸಮಾಜ ಕಾರ್ಯ ನಡೆಸುತ್ತಿರುವ ನನ್ನ ಪುತ್ರ ಭಾರತೀಯ ಬೌದ್ಧ ಮಹಾಸಭಾದ ಯುವ ಘಟಕದ ರಾಜ್ಯಾಧ್ಯಕ್ಷ ದರ್ಶನ್ ಸೋಮಶೇಖರ್ ಸೇವಾ ಕಾರ್ಯ ನನಗೆ ಹೆಮ್ಮೆ ತಂದಿದೆ ಎಂದು ಮಾಜಿ ಸಚಿವ ಹಿರಿಯ ರಾಜಕಾರಣಿ ಬಿ ಸೋಮಶೇಖರ್ ಪ್ರಶಂಸಿಸಿದ್ದಾರೆ. ಮಳವಳ್ಳಿ ತಾಲೂಕಿನ ಬಾಚನಹಳ್ಳಿ ಬಳಿ ಇರುವ ಮಿಲಿಂದ ಬೌದ್ಧ ವಿಹಾರ ಆವರಣದಲ್ಲಿ ಶುಕ್ರವಾರ ಸಂಜೆ 7 ಗಂಟೆ ಸಮಯದಲ್ಲಿ ಭಾರತೀಯ ಬೌದ್ಧ ಮಹಾಸಭಾದ ರಾಜ್ಯ ಯುವ ಘಟಕ ಹಾಗೂ ಡಿ ಹಲಸಹಳ್ಳಿ ಗ್ರಾಮದ ನವೋದಯ ಸೇವಾ ಟ್ರಸ್ಟ್ ವತಿಯಿಂದ 2570ನೇ ಬೌದ್ಧ ಪೂರ್ಣಿಮೆ ಹಾಗೂ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ಅಂಗವಾಗಿ ಏರ್ಪಡಿಸಿದ್ದ 2025-26ನೇ ಸಾಲಿನ
ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡುವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ತನ್ನ ಅಧಿಕಾರಾವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೇನಾದರೂ ಜನರಿಗೆ, ವಿದ್ಯಾರ್ಥಿಗಳಿಗೆ ಜೀವನದ ಮೌಲ್ಯಗಳನ್ನು ತಿಳಿಸುವ ಇಂತಹ ಸಮಾರಂಭವನ್ನು ಆಯೋಜಿಸುವ ಕೆಲಸ ಮಾಡಲೇ ಇಲ್ಲ. ಈಗ ನಾನು ನಾಚಿಕೆ ಪಡುವ ರೀತಿಯಲ್ಲಿ ನನ್ನ ಮಗ ಈ ಕೆಲಸ ಮಾಡುತ್ತಿದ್ದಾನೆ. ಇದಕ್ಕೆ ತಾಲೂಕಿನ ಜನತೆ, ವಿಶೇಷವಾಗಿ ಬುದ್ಧ ಅಂಬೇಡ್ಕರ್ ಅನುಯಾಯಿಗಳು ಆತನ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಬೆಂಬಲವಾಗಿ ನಿಂತು ಆತನನ್ನು ಆಶೀರ್ವದಿಸಬೇಕು ಎಂದು ಕೋರಿದರು. ಅವರ ಒಂದು ಸ್ವಂತ ಬುದ್ಧಿಯಿಂದ, ವಿವೇಚನೆಯಿಂದ, ದೂರಾಲೋಚನೆಯಿಂದ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಕೆಲಸ. ಈ ಬುದ್ಧನ ವಿಚಾರಗಳನ್ನು ಸಮಾಜದಲ್ಲಿ ಬುದ್ಧನ ನಂತರ, ಬಸವಣ್ಣನ ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಮುಖಾಂತರ ಬುದ್ಧನ ಇನ್ನೂ ಜೀವಂತವಾಗಿ ಇಟ್ಟಿದ್ದಾರೆ. ಅದನ್ನ 75 ವರ್ಷಗಳ ಹಿಂದೆಯಿಂದ ಅನೇಕ ಸಂವಿಧಾನದ ಅಡಿಯಲ್ಲಿ ರಚನೆಯಾದಂಥ ಸರ್ಕಾರಗಳು, ಶಾಸಕರು, ಮಂತ್ರಿಗಳು ತಮ್ಮದೇ ಆದಂಥ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ನನ್ನ ಅನಿಸಿಕೆಯಲ್ಲಿ ಇಷ್ಟೊಂದು ವಿಜೃಂಭಣೆಯಿಂದ, ಇಷ್ಟೊಂದು ಅರ್ಥಪೂರ್ಣವಾಗಿ ಮಾಡಿರ್ತಕ್ಕಂಥದ್ದನ್ನ ನಾನೇ ಸಹಿತ ಈ ಕೆಲಸ ಈ ಒಂದು ತಾಲೂಕಿನಲ್ಲಿ ಮಾಡಿಲ್ಲ. ನಾನು ಒಪ್ಕೊಳ್ತೇನೆ, ನಾನು ಸುಮಾರು 20-25 ವರ್ಷಗಳ ಶಾಸಕನಾಗಿದ್ದೆ ಈ ತಾಲೂಕಿನಲ್ಲಿ. ನಾನು ಅಭಿವೃದ್ಧಿ ಕೆಲಸಗಳನ್ನ ನನ್ನ ಕೈಲಾದಷ್ಟು ಮಾಡಿದ್ದೇನೆ. ಅನೇಕ ನೂರಾರು ಹೈಸ್ಕೂಲ್ಗಳನ್ನು ಪ್ರಾರಂಭ ಮಾಡಿ ಹೈಸ್ಕೂಲ್ಗಳಲ್ಲಿ ವಿದ್ಯಾಭ್ಯಾಸ ಮಾಡಿದಂಥ ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಉನ್ನತ ಸ್ಥಾನಕ್ಕೆ ಏರಿದ್ದಾರೆ. ಕಾರ್ಯಕ್ರಮದಲ್ಲಿ ಕಲ್ಕುಣಿ ಮಹಾದೇವಯ್ಯ, ಪ್ರೊಫೆಸರ್ ರಂಗಸ್ವಾಮಿ, ಕೃಷ್ಣಯ್ಯ, ಮೋರ್ಕಾಲು ನಟರಾಜು, ಸಂದೇಶ್ ಮತ್ತಿತರರು ಹಾಜರಿದ್ದರು. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,